ನಮಸ್ಕಾರ, ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡಿಬೇಕು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರೇಷ್ಮಾ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮೊದಲನೇದಾಗಿ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ವೆರಿಕೋಸ್ ವೇನ್ ಅಂದರೆ ನಮ್ಮದು ನಮಗೆ ಮೇಯ್ನ್ ಆಗಿ ಎರಡು ವೆಸಲ್ಸ್ ಬರುತ್ತೆ, ಬ್ಲಡ್ ವೆಸಲ್ಸ್ ಬರುತ್ತೆ, ಆರ್ಟರಿ ಆಮೇಲೆ ವೇನ್ ಅಂತ. ಸೊ ಆರ್ಟರಿ ಹೇಗೆ ಅಂದರೆ ನಮ್ಮದು ಹಾರ್ಟಿಂದ ನಮ್ಮದು ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಗೆ ಬ್ಲಡ್ನ ಕ್ಯಾರಿ ಮಾಡುವಂಥದ್ದು ನಾವು ಆರ್ಟರೀಸ್ ಅಂತ ಹೇಳ್ತೀನಿ. ಇನ್ನು ಆಪೋಸಿಟ್ ಆಗಿ ವೇನ್ ಅಂದರೆ ಎಲ್ಲ ಬಾಡಿ ಪಾರ್ಟ್ಸಿಂದನೂ ಆ ಬ್ಲಡ್ಡನ್ನು ಡಿಆಕ್ಸಿಜನೇಟೆಡ್ ಬ್ಲಡ್, ಅಶುದ್ಧ ರಕ್ತ ಅಂತೆಲ್ಲ ಹೇಳ್ಬೋದು, ಅದನ್ನು ತಗೊಂಡು ನಮ್ಮ ಹಾರ್ಟಿಗೆ ರೀಚ್ ಮಾಡುವಂಥ ಕೆಲಸ ಮಾಡೋದು ನಮ್ಮದು ವೇನ್ಸ್ ಅಂತ ಇರೋದು. ಸೊ ವೇಯ್ನಲ್ಲಿ ಈ ವಾಲ್ವ್ಸ್ ಅಂತ ಒಂದಿರುತ್ತೆ. ಸೊ ಈ ವಾಲ್ವಲ್ಲಿ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆ, ಸೊ ಬ್ಲಡ್ ಏನಾಗುತ್ತೆ ಕರೆಕ್ಟಾಗಿ ನಮ್ಮದು ಹಾರ್ಟಿಗೆ ರೀಚ್ ಆಗ್ದಲೇ ಇದ್ದಾಗ ಬ್ಯಾಕ್ವರ್ಡ್ ಆಗಿ ಫ್ಲೋ ಆಗುತ್ತೆ. ಸೊ ಹಾಗಾಗಿ ನಮ್ಮದು ವೇಯ್ನಲ್ಲಿ ಸ್ವಲ್ಪ ದೊಡ್ಡದಾಗ್ತಾ ಮತ್ತು ಟ್ವಿಸ್ಟ್ ಆಗುವಂಥದ್ದು, ಸೊ ಈ ರೀತಿ ಎಲ್ಲ ಕಾಣಿಸ್ತಾ ಹೋಗುವಾಗ ನಾವು ಅದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಈ ವೆರಿಕೋಸ್ ವೇನ್ಸಲ್ಲಿ ಏನಾದರೂ ಟೈಪ್ಸ್ ಅನ್ನುವಂಥದ್ದು ಇದೆಯಾ? ವೆರಿಕೋಸ್ ವೇನಲ್ಲಿ ಟೈಪ್ ಬರುತ್ತೆ ಹೇಗೆ ಅಂದರೆ, ನಮ್ಮದು ವೇನ್ ಇವಾಗ ಎರಡಾಗಿ ನಮಗೆ ಕಾಣಿಸುತ್ತೆ. ಒಂದು ಸೂಪರ್ಫಿಷಿಯಲ್ ವೇನ್ ಅಂತಲೂ ಇರುತ್ತೆ, ಅದೇ ರೀತಿ ಡೀಪ್ ವೇನ್ ಅಂತಲೂ ಇರುತ್ತೆ. ಸೊ ನಮಗೆ ವೆರಿಕೋಸಿಟಿ ಇದೇ ರೀತಿ ನಮಗೆ ಡೀಪ್ ವೇನಲ್ಲಿನೂ ಕಾಣ್ಬೋದು, ಅದೇ ರೀತಿ ಸೂಪರ್ಫಿಷಿಯಲ್ ಆಗಿನೂ ನಾವು ಕಾಣಿಸ್ತಾ ಹೋಗ್ಬೋದು. ಸೊ ನಮಗೆ ನಾರ್ಮಲಿ ಸ್ಕಿನ್ ಮೇಲೆ ಕಾಣುವಂಥ ಇರುವ ವೆರಿಕೋಸಿಟೀಸ್ ಅಥವಾ ವೆರಿಕೋಸ್ ವೇನ್ಗಳನ್ನ ನಾವು ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ ಅಂತ ಹೇಳ್ತೀನಿ. ಅದೇ ರೀತಿ ಡೀಪ್ ಆಗಿ ಬರುವಂಥ ವೇನಲ್ಲಿ ಈ ರೀತಿ ವೆರಿಕೋಸಿಟೀಸ್ ಬಂದಾಗ ನಾವು ಅದಕ್ಕೆ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಸೊ ಅದನ್ನು ನೋಡಬೇಕು ಅಂದರೆ ನಾವು ಬೇರೆ ಇನ್ವೆಸ್ಟಿಗೇಟಿವ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಇರುವಂಥ ಡಾಪ್ಲರ್ ಅಂತೆಲ್ಲ ಬರುತ್ತೆ, ವೀನಸ್ ಡಾಪ್ಲರ್ ಅಂತೆಲ್ಲ. ಸೊ ಆ ರೀತಿ ಇರುವ ಎಕ್ಸಾಮಿನೇಷನ್, ಆ ರೀತಿ ಇರುವ ಇದನ್ನು ಪ್ರೊಸೀಜರ್ನ ಮಾಡುವಾಗ ನಮಗೆ ಡೀಪ್ ವೇನಲ್ಲಿ ಏನಾದರೂ ತೊಂದರೆಗಳಿದೆಯಾ ಅಂತ ಗೊತ್ತಾಗುವಂಥದ್ದು. ಸೊ ಮೇಜರ್ ಆಗಿ ಎರಡು ಟೈಪ್ ಆಗಿ ನಾವು ನೋಡ್ಬೋದು, ಡೀಪ್ ಆಮೇಲೆ ಸೂಪರ್ಫಿಷಿಯಲ್ ಅಂತ. ಯಾವೆಲ್ಲ ಕಾರಣಗಳಿಂದಾಗಿ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಯಾಕೆ ಕಾಣಿಸುತ್ತೆ ಅಂದರೆ, ಒಂದು ನಿಮಗೆ ಕೆಲಸದಿಂದ ಇರ್ಬೋದು, ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ತುಂಬ ಜಾಸ್ತಿ ಟೈಮು ಕೂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ರೀತಿ ವೆರಿಕೋಸ್ ವೇನ್ ಪ್ರಾಬ್ಲಮ್ನ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಅವ್ರದ್ದು ಲೈಫ್ ಸ್ಟೈಲ್ ಅಂದರೆ ಒಬಿಸಿಟಿ, ಆ ರೀತಿ ಏನಾದರೂ ತೊಂದರೆಗಳಿದ್ದರೆ, ಆಮೇಲೆ ಇವಾಗ ವೆರಿಕೋಸ್ ವೇನ್ ಇದ್ದವರಿಗೆ ಮೇ ಬಿ ಬ್ಲಡ್ ಪ್ರೆಷರ್ ಇದ್ದಾಗ ಅವರಿಗೆ ಕೂಡ ನಮಗೆ ಈ ರೀತಿ ವೆರಿಕೋಸ್ ವೇನ್ ಸಮಸ್ಯೆಗಳನ್ನ ನಾವು ಕಾಣ್ಬೋದು. ಆಮೇಲೆ ಇನ್ನೊಂದು ಜೆಂಡರ್ ವೈಸ್ ನೋಡಿದರೆ ಮಹಿಳೆಯರಲ್ಲಿ ಸ್ವಲ್ಪ ಹೆಚ್ಚಾಗಿ ಜಾಸ್ತಿ ವೆರಿಕೋಸ್ ವೇನ್ನ ನಾವು ಕಾಣ್ಬೋದು. ಯಾಕೆ ಅಂದರೆ ಮಹಿಳೆಯರಲ್ಲಿ ಇರುವಂಥ ಹಾರ್ಮೋನ್ ಏನಾಗುತ್ತೆ ಅಂದರೆ ವೇನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಥರ ಎಫೆಕ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ವಾಲ್ವಲ್ಲಿ ಎಲ್ಲ ಸ್ವಲ್ಪ ಅದರ ಎಫೆಕ್ಟಿಂದ ಬ್ಲಡ್ಡೆಲ್ಲ ಚೆನ್ನಾಗಿ ಮೇಲೆಗೆ ಹಾರ್ಟಿಗೆ ಪುಷ್ ಆಗಲ್ಲ ಅಂತ ಇರೋದು. ಅದರಿಂದ ಮಹಿಳೆಯರಲ್ಲಿ ಜಾಸ್ತಿಯಾಗಿ ನಾವು ಈ ರೀತಿ ಇರುವ ವೆರಿಕೋಸ್ ವೇನ್ ಸಮಸ್ಯೆ ಜಾಸ್ತಿಯಾಗಿ ನೋಡುವಂತ ಕೇಳಿಸ್ತೀವಿ. ಹೇಗೆ ಅಂದರೆ ಮೇ ಬಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಪೋಸ್ಟ್ ಮೆನಪೋಸಲ್ ಅಂದರೆ ನಮ್ಮದು ಮೆನಾರ್ಕ್ ಫೇಸಲ್ಲಿ ಕಾಣುವಂಥದ್ದು, ಆಮೇಲೆ ಪೋಸ್ಟ್ ಮೆನಪೋಸಲ್ ಅಂದರೆ ಪೀರಿಯಡ್ ಸ್ಟಾಪ್ ಆಗುವ ಟೈಮಲ್ಲಿ ಮೋರ್ ದೆನ್ 50 ಏಜಲ್ಲಿ ನಾವು ಈ ರೀತಿ ಇರೋ ವೆರಿಕೋಸ್ ವೇನ್ ಸಮಸ್ಯೆಗಳನ್ನ ಮಹಿಳೆಯರಲ್ಲಿ ಕಾಣುವಂಥದ್ದು. ಆಮೇಲೆ ಇನ್ನೊಂದು ಅದೇ ಆಲ್ರೆಡಿ ಹೇಳಿದೆ, ಆಕ್ಯುಪೇಷನ್, ಅವ್ರದ್ದು ಕೆಲಸದಿಂದ ಇರ್ಬೋದು. ಈ ಇಷ್ಟೊಂದು ಕಾರಣಗಳಿಂದ ನಾವು ವೆರಿಕೋಸ್ ವೇನ್ ಸಮಸ್ಯೆಗಳನ್ನ ಕಾಣ್ಬೋದು. ಓಕೆ, ಈಗ ಒಬ್ಬ ವ್ಯಕ್ತಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಗೊತ್ತಾಗೋದಾದ್ರೂ ಹೇಗೆ ಅಂದರೆ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಸಿಂಪ್ಟಮ್ಸ್ ಹೇಗೆ ಇರುತ್ತೆ ಅಂದರೆ, ಅದೇ ಫಸ್ಟಾಗಿ ಅವರಿಗೆ ಪೇಯ್ನ್ ಬರುವಂಥದ್ದು. ಪೇಯ್ನ್ ಹೇಗೆ ಅಂದರೆ ಮೇ ಬಿ ಕಾಲಲ್ಲಿ ಪುಲ್ ಮಾಡೋ ಥರ ಇಳಿಯುವಂಥ ರೀತಿಯಲ್ಲಿ ಪೇಯ್ನ್ ಬರುವಂಥದ್ದು, ಇಲ್ಲಾಂದರೆ ಕಾಲಲ್ಲಿ ಸ್ವಲ್ಪ ಊತ ಬರುವಂಥದ್ದು, ಆಮೇಲೆ ಆ ಕಾಲಲ್ಲಿ ಸ್ವಲ್ಪ ನವೆ ಎಲ್ಲ ಬರ್ಬೋದು. ಮೇ ಬಿ ಒಂದು ಇಲ್ಲಾಂದರೆ 2-3 ವೇನ್ ಇರುವಂಥ ಜಾಗದಲ್ಲಿ ಜಾಸ್ತಿಯಾಗಿ ನವೆ ಕಡಿತ ಬರುವಂಥದ್ದು ಸಿಂಪ್ಟಮ್ ಆಗಿ ನಾವು ನೋಡ್ಬೋದು. ಆಮೇಲೆ ಏನಂದರೆ ಸೂಪರ್ಫಿಷಿಯಲ್ ಆಗಿ ನಾವು ನೋಡ್ಬೋದು ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಕೆಲವರಿಗೆ ಪರ್ಪಲ್ ಕಲರಲ್ಲಿ ಕಾಣುವಂಥದ್ದು, ಕೆಲವರಿಗೆ ಬ್ಲೂಯಿಶ್ ಕಲರಾಗಿ ಕಾಣುವಂಥದ್ದು. ಸೊ ಆ ರೀತಿ ಡಿಫ್ರೆಂಟ್ ಕಲರಲ್ಲಿ ನಮಗೆ ವೇನ್ನ ಕಾಣುವಂಥದ್ದು. ಬಟ್ ಏನಂದರೆ ಅದು ನಮ್ಮದು ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಮದು ಸ್ಕಿನ್ ತುಂಬ ಲೈಟ್ ಕಲರ್ ಇದೆ ಅಂದರೆ ನಮ್ಮದು ಸ್ಕಿನ್ನಲ್ಲಿ ವೇನ್ ಎಲ್ಲ ಸ್ವಲ್ಪ ಪರ್ಪಿಲಿಶಲ್ಲಿ ಅಥವಾ ಸ್ವಲ್ಪ ಗ್ರೀನಿಶ್ ಕಲರಲ್ಲಿ ಎಲ್ಲ ಕಾಣುವಂಥದ್ದು. ಇನ್ ಕೇಸ್ ಆಫ್ ಸ್ವಲ್ಪ ಡಾರ್ಕರ್ ಸ್ಕಿನ್ ಟೋನ್ ಇದ್ದಾಗ ಈ ವೆರಿಕೋಸ್ ವೇನ್ ಬರುವಾಗ ಆ ವೇನ್ ನಮ್ಮ ಅಷ್ಟೊಂದು ವಿಸಿಬಲ್ ಆಗಿ ಬರಲ್ಲ ಅಂತ. ಬಟ್ ಏನಂದರೆ ಸ್ವಲ್ಪ ದಪ್ಪಾಗಿ ಎನ್ಗೋಜ್ ಆಗಿರುವಂಥ ವೇನ್ನ ನಾವು ಸ್ಕಿನ್ನಲ್ಲಿ ಪ್ಯಾಲ್ಪೇಟ್ ಮಾಡುವಾಗ ನೋಡುವಂಥದ್ದು. ಸೊ ಈ ರೀತಿ ಸ್ಕಿನ್ ಕಲರ್ ಮೇಲೇನು ನಮ್ಮದು ವೇನ್ ಕಲರ್ ಚೇಂಜ್ ಆಗೋಕ್ಕೆ ಇರುತ್ತೆ. ಸೊ ಆ ರೀತಿ ಸೂಪರ್ಫಿಷಿಯಲ್ ವೆರಿಕೋಸಿಟೀಸನ್ನ ನಾವು ಆ ರೀತಿ ಕಂಡುಹಿಡಿತಾ ಹೋಗ್ಬೋದು. ಓಕೆ, ಇನ್ನು ವೆರಿಕೋಸ್ ವೇನ್ಸ್ ಇಂದ ದೇಹದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಈ ವೆರಿಕೋಸ್ ವೇನ್ ಸಮಸ್ಯೆ ಅನ್ನುವಂಥದ್ದು?
ಇವಾಗ ವೆರಿಕೋಸ್ ವೇನ್ ಸಮಸ್ಯೆದಿಂದ ನಮಗೆ ಬಾಡಿಯಲ್ಲಿ ಹೇಗೆ ಪರಿಣಾಮ ಆಗುತ್ತೆ ಅಂದರೆ ಅದರದ್ದು ಲೈಕ್ ಪ್ರೋಸೆಸ್ ಹೆಂಗೆ ಇರುತ್ತೆ ಅಂತ ಗೊತ್ತಾಗಬೇಕು. ಹೇಗೆ ಆಗುತ್ತೆ ಅಂದರೆ ನಮ್ಮದು ವೇನಲ್ಲಿ ಈ ಬ್ಲಡ್ನ ಪುಷ್ ಮಾಡಬೇಕು ಅಂತ ಇದ್ದಾಗ ನಮ್ಮದು ಕೆಳಗಡೆ ಜಾಸ್ತಿ ವೆರಿಕೋಸ್ ವೇನ್ ನಮ್ಮದು ಲೋವರ್ ಎಕ್ಸ್ಟ್ರಿಮಿಟೀಸಲ್ಲಿ ಕಾಣುವಂಥದ್ದು. ಸೊ ಹೇಗೆ ಆಗುತ್ತೆ ಅಂದರೆ ನಮ್ಮದು ಬ್ಲಡ್ ವೆಸಲ್ಸಿಂದ ಈ ರೀತಿ ವೇನಲ್ಲಿ ಬ್ಲಡ್ನ ಟುವರ್ಡ್ಸ್ ಹಾರ್ಟಿಗೆ ಪುಷ್ ಮಾಡಬೇಕು ಅಂತ ಇದ್ದಾಗ ಮೇಜರ್ ಆಗಿ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ನಮ್ಮದು ಲೋವರ್ ಕಾಫ್ ಮಸಲ್ಸ್ ಅಂತ ಹೇಳ್ತೀನಿ. ಸೊ ಗ್ಯಾಸ್ಟ್ರೋನಿಮಿಯಸ್ ಮಸಲ್ ಅಂತ ನಾವು ಇದಾಗಿ ಹೇಳ್ತೀವಿ, ಲೈಕ್ ಕಾಫ್ ಮಸಲ್ಸ್ ಅಂತ. ಸೊ ಈ ಕಾಫ್ ಮಸಲ್ ಹೇಗೆ ಆಗುತ್ತೆ ಅಂದರೆ ಚೆನ್ನಾಗಿ ಪುಷ್ ಮಾಡಬೇಕಾಗುತ್ತೆ, ಅದನ್ನು ಕಾಂಟ್ರಾಕ್ಟ್ ಆಗಬೇಕು. ಸೊ ಕಾಂಟ್ರಾಕ್ಟ್ ಆಗುವಾಗ ನಮ್ಮದು ಕೆಳಗಡೆಯಿಂದ ವೇನಲ್ಲಿ ಇರುವಂಥ ಬ್ಲಡ್ ಎಲ್ಲ ಮೇಲೆಗೆ ಪುಷ್ ಆಗುವಂಥದ್ದು. ಸೊ ಇದೆಲ್ಲ ನಮ್ಮದು ಎಗೇನ್ಸ್ಟ್ ಗ್ರಾವಿಟಿ ಆಗಬೇಕು. ಸೊ ಅದಕ್ಕೆ ನಮ್ಮದು ವಾಲ್ವ್ ಅಂತ ಒಂದು ಅಪ್ಯಾರಟಸ್ ಕೂಡ ನಮ್ಮದು ವೇನ್ ಒಳಗಡೆ ಇರುವಂಥದ್ದು. ಸೊ ಈ ವೇನಲ್ಲಿ ವಾಲ್ವ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಆಮೇಲೆ ಮಸಲ್ಸ್ ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಪುಷ್ ಮಾಡಿದ್ರು ಬ್ಲಡ್ ಅಷ್ಟು ಮೇಲೆಗೆ ಹೋಗಲ್ಲ ಅಂತ ಇರುವಾಗ ಈ ಬ್ಲಡ್ ಏನಾಗುತ್ತೆ ಅಂದರೆ ಬ್ಯಾಕ್ವರ್ಡ್ ಫ್ಲೋ ಆಗುತ್ತೆ, ತಿರ್ಗಾ ಅದೇ ಏರಿಯಾಗೇನೆ ಬರುವಂಥದ್ದು. ಸೊ ಹೇಗೆ ಆಗುತ್ತೆ ಅಂದರೆ ಲಾಂಗರ್ ರನ್ನಿಗೆ ಈ ರೀತಿ ಬ್ಲಡ್ಡಲ್ಲಿ ಅಕ್ಯುಮುಲೇಟ್ ಆಗುವಾಗ ನಮ್ಮದು ವೇನ್ ಎಲ್ಲ ಸ್ವಲ್ಪ ದಪ್ಪ ಆಗುವಂಥದ್ದು, ಎನ್ಗೋಜ್ ಆಗುವಂಥದ್ದೆಲ್ಲ ನಾವು ಕಾಣಿಸ್ತೀವಿ. ಯಾಕೆ ಅಂದರೆ ವೇನ್ ಆರ್ಟರಿ ಎಲ್ಲ ಸ್ವಲ್ಪ ಇಲಾಸ್ಟಿಕ್ ನೇಚರ್ ಇರೋದರಿಂದ ಬೇಗನೆ ಇದರದ್ದು ಎಫೆಕ್ಟ್ ನಮಗೆ ಕಾಣುವಂಥದ್ದು. ಸೊ ಇದರದ್ದು ಪರಿಣಾಮ ಹೇಗೆ ಆಗುತ್ತೆ ಅಂದರೆ ಈ ಬ್ಲಡ್ಡಲ್ಲಿ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಬ್ಲಡ್ಡಲ್ಲಿನೂ ಸ್ವಲ್ಪ ಚೇಂಜಸ್ ಆಗುವಂಥದ್ದು. ಸೊ ಬ್ಲಡ್ಡಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅಂದರೆ ಇವಾಗ ಬ್ಲಡ್ ಎಲ್ಲರಿಗೂ ಗೊತ್ತು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಇರುವಂಥದ್ದು, ಸ್ವಲ್ಪ ಲಿಕ್ವಿಡ್ ಆಗಿ ಇರುವಂಥದ್ದು. ಸೊ ಈ ಬ್ಲಡ್ಡಲ್ಲಿ ಚೇಂಜ್ ಹೇಗಾಗುತ್ತೆ ಅಂದರೆ ಆ ವಾಟರ್ ಎಲ್ಲ ನಮ್ಮದು ತಿರ್ಗಾ ನಮ್ಮದು ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಸ್ ಅಂತ ಹೇಳ್ತೀನಿ, ಕೋಶಗಳ ಮಧ್ಯದಲ್ಲಿ ಸ್ವಲ್ಪ ಲೈಕ್ ಸ್ಪೇಸಸ್ ಇರುವಂಥದ್ದು ಜಾಗ ಇರುತ್ತೆ. ಸೊ ಅಲ್ಲಿ ಇರುವಂಥ ಅದರಿಂದ ಅಬ್ಸರ್ಬ್ ಆಗಿರುವಂಥ ನೀರೆಲ್ಲ ಬಂದು ಅಲ್ಲಿ ಬಂದು ಡೆಪಾಸಿಟ್ ಆಗುವಂಥದ್ದು. ಸೊ ಅದರಿಂದ ನಮ್ಮದು ಕಾಲಲ್ಲಿ ಎಲ್ಲ ಸ್ವಲ್ಪ ಊತ ಬರುವಂಥದ್ದು, ಎಸ್ಪೆಷಲಿ ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ ಇರುತ್ತೆ. ಪಿಟ್ಟಿಂಗ್ ಅಂದರೆ ನಾವು ಪ್ರೆಸ್ ಮಾಡುವಾಗ ಅಲ್ಲಿ ಡಿಪ್ರೆಷನ್ ಆಗುವಂಥದ್ದು. ಸೊ ಆ ರೀತಿ ನಮಗೆ ಎಡಿಮಾ ಆಗುತ್ತೆ. ಆಮೇಲೆ ಸೊ ನೀರಂಶ ಬಂದು ಹಾಗೆ ಆಗಿದೆ, ಮತ್ತು ಅದರಲ್ಲಿ ಸ್ವಲ್ಪ ಬ್ಲಡ್ ಕ್ಲೋಟ್ಸ್ ಫಾರ್ಮ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಈ ಬ್ಲಡ್ ಕ್ಲೋಟ್ಸ್ ಏನಾಗುತ್ತೆ ಅಂದರೆ ಕೆಲವು ಟೈಮು ಈ ಮಸಲ್ಸ್ ಪುಷಿಂದ ಇದು ಮೇಲೆಗೆ ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮೇಲಕ್ಕೆ ಅಂದರೆ ಲಂಗ್ಸ್ ಟುವರ್ಡ್ಸ್ ಇರ್ಬೋದು, ಇಲ್ಲ ಹಾರ್ಟಿಗೆಲ್ಲ ರೀಚ್ ಆಗೋಕ್ಕೆ ಇರ್ಬೋದು. ಆಮೇಲೆ ಕೆಲವು ಟೈಮ್ ಏನಾಗುತ್ತೆ ಈ ಕ್ಲೌಡ್ಸ್ ಮತ್ತು ಅದರಲ್ಲಿನೂ ಚೇಂಜಸ್ ಆಗುತ್ತೆ, ಇದರಿಂದ ಪಿಗ್ಮೆಂಟ್ ಬರುತ್ತೆ. ಪಿಗ್ಮೆಂಟ್ ಆಗಿ ಇರುವಂಥ ಹಿಮೋಸಿಡ್ರಿನ್ ಅಂತ ಒಂದು ಪಿಗ್ಮೆಂಟ್ ಕೂಡ ಇದರಿಂದ ರಿಲೀಸ್ ಆಗುತ್ತೆ. ಈ ಪಿಗ್ಮೆಂಟ್ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಮ್ಮದು ಎಲ್ಲ ಲೋವರ್ ಎಕ್ಸ್ಟ್ರಿಮಿಟೀಸಲ್ಲಿನೇ ಜಾಸ್ತಿ ಬರುವಂಥದ್ದು. ಸೊ ಸೂಪರ್ಫಿಷಿಯಲ್ ಆಗಿ ನಮ್ಮದು ಸ್ಕಿನ್ ಮೇಲೆ ಡೆಪಾಸಿಟ್ ಆಗುವಂಥದ್ದು. ಸೊ ಇವಾಗ ನೀವೇ ನೋಡ್ಬೋದು, ಲೈಕ್ ಒಂದು 9 ಇಯರ್ಸಿಂದ 6 ಇಯರ್ಸಿಂದೆಲ್ಲ ಲಾಂಗ್ ಸ್ಟ್ಯಾಂಡಿಂಗಿಂದ ಈ ರೀತಿ ವೆರಿಕೋಸ್ ವೇನ್ ಇದ್ದವರದ್ದು ಕಾಲಲ್ಲಿ ಸ್ವಲ್ಪ ಪಿಗ್ಮೆಂಟ್ಸನ್ನ ನಾವು ನೋಡ್ಬೋದು. ಮೇ ಬಿ ಬ್ರೌನಿಷ್ ಕಲರ್ ಆಗಿರುವಂಥದ್ದು, ಇಲ್ಲ ಬ್ಲ್ಯಾಕ್ ಆಗಿ ಕಾಣುವಂಥದ್ದು. ಸೊ ಈ ಪಿಗ್ಮೆಂಟ್ ಹೇಗೆ ಆಗುತ್ತೆ ಅಂದರೆ ಈ ಬ್ಲಡ್ಡಲ್ಲಿ ಇರೋ ಚೇಂಜಸ್ಸಿಂದನೇ ನಮ್ಮದು ಸ್ಕಿನ್ನಲ್ಲಿ ಈ ರೀತಿ ಪಿಗ್ಮೆಂಟೇಷನ್ಸ್ ಆಗುವಂಥದ್ದು. ಸೊ ಇಷ್ಟೊಂದು ರೀತಿಯಲ್ಲಿರುವ ಪರಿಣಾಮಗಳು ನಮ್ಮ ಬಾಡಿಯಲ್ಲಿ ಈ ವೆರಿಕೋಸ್ ವೇನಿಂದ ಆಗುವಂಥದ್ದು. ಸೊ ಇದೆಲ್ಲ ಬಟ್ ಏನಾದರೂ ಸಡನ್ ಆಗಿ ಬರುವಂಥದ್ದಿಲ್ಲ. ಈ ರೀತಿ ಚೇಂಜಸ್ ಎಲ್ಲ ಆಗಬೇಕಂದ್ರೆ ಇಟ್ ವಿಲ್ ಟೇಕ್ ಮೇ ಬಿ 1 ವರ್ಷ 2 ವರ್ಷ ಎಲ್ಲ ಮೇ ಬಿ ಅಷ್ಟೊಂದು ಲಾಂಗ್ ಸ್ಟ್ಯಾಂಡಿಂಗ್ ಇರೋದರಿಂದ ಈ ರೀತಿ ಚೇಂಜಸ್ ಎಲ್ಲ ಆಗೋಕ್ಕಿರುತ್ತೆ. ಓಕೆನಾ, ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಏನಾದರೂ ಕಾಣಿಸ್ಕೊಳ್ಳುತ್ತಾ? ಅರ್ಲಿ ಮಾರ್ನಿಂಗ್ ಸೈನ್ಸ್ ಅಂದರೆ ಅದೇ ನಿಮಗೆ ಸ್ವಲ್ಪ ಪೇಯ್ನ್ ಬರುವಂಥದ್ದು, ಆಮೇಲೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಮೇಜರ್ ಆಗಿ ಪೇಯ್ನೇ ಫೀಲ್ ಆಗುವಂಥದ್ದು. ಸೊ ಮೇಜರ್ ಪೇಯ್ನ್ ಹೇಗೆ ಫೀಲ್ ಆಗುತ್ತೆ, ಇವಾಗ ಸ್ವಲ್ಪ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡುವಾಗ ಸಡನ್ ಆಗಿ ಲೈಕ್ ನಾವು ಇವಾಗ ಎಸ್ಪೆಷಲಿ ಲೆಕ್ಚರ್ಸ್ ಇರ್ಬೋದು, ಇಲ್ಲಾಂದರೆ ಸೆಕ್ಯೂರಿಟಿ ಆಫೀಸರ್ಸ್ ಇರ್ಬೋದು. ಸೊ ಅವರೆಲ್ಲ ಹೇಗೆ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಈವನ್ ಶಾಪಲ್ಲಿರುವವರು ಯಾರು ನಮ್ಮದು ಬಟ್ಟೆ ಅಂಗಡಿಯಲ್ಲಿರುವವರು, ಆಮೇಲೆ ಟೈಲರಿಂಗ್ ಮಾಡೋರು ಏನಂದರೆ ಜಾಸ್ತಿ ಟೈಮ್ ಕೂತ್ಕೊಂಡು ಅವ್ರದ್ದು ಲೆಗ್ಗೆ ಜಾಸ್ತಿಯಾಗಿ ಕೆಲಸ ಮಾಡೋದು, ಕಂಡಕ್ಟರ್ಸ್ ಇರ್ಬೋದು. ಹೌದು. ಸೊ ಏನಾಗುತ್ತೆ ಅಂದರೆ ಅದರಲ್ಲಿ ಅವರದ್ದು ಮಸಲ್ಸ್ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದರದ್ದು ಅದರದ್ದು ಕೂಡ ನಮಗೆ ವೆರಿಕೋಸ್ ವೇನ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿರುವಂಥದ್ದು. ಸೊ ಹೇಗೆ ಆಗುತ್ತೆ ಅಂದರೆ ಅವರಿಗೆಲ್ಲ ಸ್ವಲ್ಪ ಈ ರೀತಿ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳುವಾಗ ಇಲ್ಲ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳುವಾಗ ಮಸಲ್ಸ್ ಎಲ್ಲ ಹಿಡಿಯೋ ಥರ ಅಥವಾ ಸ್ವಲ್ಪ ಜಾಸ್ತಿಯಾಗಿ ಇರುವಂಥ ಪೇಯ್ನ್, ಲೈಕ್ ಅದು ಕಂಟಿನ್ಯೂಸ್ ಆಗಿ ಬರಲ್ಲ, ಬಿಟ್ಟು ಬಿಟ್ಟು ಬರುವ ರೀತಿ ಪೇಯ್ನ್ ಎಲ್ಲ ಬರುವಂಥದ್ದು. ಸೊ ಈ ರೀತಿ ನಾವು ವಾರ್ನಿಂಗ್ ಸೈನ್ಸ್ನ ಮೇ ಬಿ ಕಂಡುಹಿಡಿತಾ ಹೋಗ್ಬೋದು. ಓಕೆ, ಯೂಶ್ವಲಿ ಯಾವ ಏಜಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ? ಏಜ್ ಫ್ಯಾಕ್ಟರ್ ನೋಡಿದರೆ ಅದೇ ನಾವು ಇವಾಗ ಮಹಿಳೆಯರಲ್ಲಿ ಏನಂದರೆ ನಮ್ಮದು ಪ್ರೀ ಮೆನಪೋಸಲ್ ಅಂದರೆ ನಮ್ಮದು ಲೈಕ್ ನಾರ್ಮಲ್ ಆಗಿರುವಂಥ 20, 30, 40 ಏಜ್ ಒಳಗಡೆ ನಾವು ವೆರಿಕೋಸ್ ವೇನ್ ಕಾಣ್ಬೋದು. ಆಮೇಲೆ ಕೆಲವರಿಗೆ ಪೋಸ್ಟ್ ಮೆನಪೋಸಲ್ ಅಂದರೆ ಆಫ್ಟರ್ 50 ಏಜಲ್ಲಿ ನಾವು ನೋಡ್ಬೋದು. ಸೊ ಮಹಿಳೆಯರಲ್ಲಿ ಯಾಕೆ ಈ ರೀತಿ ಆಗುತ್ತೆ, ನಮ್ಮದು ಹಾರ್ಮೋನ್ಸಿಂದ ಈ ವೇಯ್ನಲ್ಲಿ ಸ್ವಲ್ಪ ವೇಯ್ನದು ವಾಲ್ ರಿಲ್ಯಾಕ್ಸ್ ಆಗೋಕ್ಕೆ ಕಾರಣವಾಗುತ್ತೆ. ಅದರಿಂದ ನಮಗೆ ವೆರಿಕೋಸ್ ವೇನ್ ಎಲ್ಲ ಮಹಿಳೆಯರಲ್ಲಿ ಮೇ ಬಿ ನಮ್ಮದು ಫಸ್ಟ್ ಮೆನಾರ್ಕೆ ಫೇಸಿಂದ ಕೂಡ ನಾವು ಮೈಲ್ಡಾಗಿ ಕಾಣ್ಬೋದು.
ಆಮೇಲೆ ಏಜ್ ಫ್ಯಾಕ್ಟರ್ ನೋಡಿದರೆ ಮೇಜರ್ ಆಗಿ ಓಲ್ಡ್ ಏಜ್ ಪೀಪಲಲ್ಲಿ ಜಾಸ್ತಿಯಾಗಿ ನಾವು ನೋಡ್ಬೋದು. ಯಾಕೆ ಅಂದರೆ ಅವ್ರ ಬಾಡಿಯಲ್ಲಿ ನೀವೇ ನೋಡುವಾಗ ಗೊತ್ತಾಗುತ್ತೆ, ಸ್ವಲ್ಪ ಏಜ್ ಆದವರಲ್ಲಿ ಅವ್ರದ್ದು ಸ್ಕಿನ್ಸ್ ಇಲಾಸ್ಟಿಸಿಟಿ ಎಲ್ಲ ಲಾಸ್ ಆಗುತ್ತೆ. ಆಮೇಲೆ ಸ್ಕಿನ್ ಎಲ್ಲ ಸ್ವಲ್ಪ ಪುಲ್ ಮಾಡುವಾಗ ಅದು ಮತ್ತೆ ನಾರ್ಮಲ್ ಪೊಸಿಷನ್ ಆಗೋಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಅದೇ ರೀತಿ ನಾವು ಸ್ಕಿನ್ ಜೊತೆನೇ ನಮ್ಮದು ವೇನ್ ಕೂಡ ನಮಗೆ ಸಿಗುವಂಥದ್ದು. ಸೊ ಹೇಗೆ ಆಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ವೆರಿಕೋಸ್ ವೇನ್ ಬರೋದೆಲ್ಲ ತುಂಬ ಸುಲಭವಾಗಿ ಬರುವಂಥದ್ದು, ಈಸಿಯಾಗಿ ಬರೋಕ್ಕಿರುತ್ತೆ. ಸೊ ಅದಕ್ಕೆ ಮೇಜರ್ ಆಗಿ ನಾವು ಓಲ್ಡ್ ಏಜ್ ಪೀಪಲಲ್ಲಿ ಈ ರೀತಿ ವೆರಿಕೋಸ್ ವೇನ್ ಸಮಸ್ಯೆಗಳನ್ನ ಜಾಸ್ತಿ ಒಂದು 90-80% ನಾವು ಜಾಸ್ತಿಯಾಗಿ ನೋಡ್ಬೋದು. ಮಿಕ್ಕದೆಲ್ಲ ಏನಾಗುತ್ತೆ ಅಂದರೆ ಈ ರೀತಿ ಪ್ರೊಫೆಷನಿಂದ ಇರ್ಬೋದು, ಇಲ್ಲ ನಮ್ಮದು ಮಹಿಳೆಯರಲ್ಲಿ ಈ ರೀತಿ ಫೇಸಸ್ ಆಫ್ ಅವರದ್ದು ಲೈಫ್ ಇರುತ್ತೆ, ಆ ಟೈಮಲ್ಲಿ ಕೂಡ ಕಾಣುವಂಥದ್ದು. ಇನ್ನು ಅನುವಂಶೀಯವಾಗೂ ಕೂಡ ಈ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ಳುತ್ತಾ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಅನ್ನುವಂಥದ್ದು ಕಾರಣ ಆಗುತ್ತಾ? ಖಂಡಿತವಾಗಲೂ ಅನುವಂಶೀಯವಾಗಿಯೂ ಬರುವಂಥದ್ದು. ಬಟ್ ಅನುವಂಶೀಯವಾಗಿ ಬರೋದಕ್ಕೆ ಈ ರೀತಿ 100% ಬರಬೇಕು ಅಂತ ಇಲ್ಲ. ಯಾಕೆ ಅಂದರೆ ಈಗ ಅನುವಂಶೀಯವಾಗಿ ನಮಗೆ ಡಯಾಬಿಟೀಸ್, ನಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಇದೆ, ಈವನ್ ಹೈಪರ್ ಟೆನ್ಷನ್ ಇದೆ, ವೆರಿಕೋಸ್ ವೇನ್ ಇದೆ. ಬಟ್ ಏನಂದರೆ ಅದಕ್ಕೆ ಲೈಕ್ ನಮ್ಮದು ಲೈಫ್ ಸ್ಟೈಲ್ ಕೂಡ ಒಂದು ಮ್ಯಾಚ್ ಆಗಿರಬೇಕು. ಏನಂದರೆ ಇವಾಗ ನಾವು ವೆಲ್ ಆಗಿ ನಮ್ಮದು ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡ್ತಾ ಇದೆ. ಸೊ ಲೈಫ್ ಸ್ಟೈಲ್ ಮೇಂಟೈನ್ ಆಗುವಾಗ ಏನಾಗುತ್ತೆ, ಈ ರೀತಿ ಇರೋ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಬರೋದಕ್ಕೆ ಮೇ ಬಿ ಸ್ವಲ್ಪ ನಾವು ಪೋಸ್ಟ್ಪೋನ್ ಮಾಡ್ಬೋದು. ಸಡನ್ ಆಗಿನೇ ಬರಬೇಕು ಅಂತ ಇಲ್ಲ. ಬಟ್ ನಮ್ಮದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ನಮ್ಮದು ಕೆಲಸ ಇರೋದು ಆ ರೀತಿ ಇರುತ್ತೆ, ಕೂತ್ಕೊಂಡು ಕೆಲಸ ಮಾಡೋದಾಗಲಿ, ನಿಂತ್ಕೊಂಡು ಕೆಲಸ ಮಾಡೋರಾಗಲಿ. ಸೊ ಏನಾಗುತ್ತೆ, ಈ ಫ್ಯಾಮಿಲಿ ಹಿಸ್ಟ್ರಿ ಅಂತ ಇರೋ ವೆರಿಕೋಸ್ ಪ್ರಾಬ್ಲಮ್ ಏನಾಗುತ್ತೆ ಅವರಿಗೆ ಬೇಗನೆ ಬರೋಕ್ಕೆ ಇರುವಂಥದ್ದು. ಬಟ್ ನಾವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ, ನಮ್ಮದು ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ತಾ ಇದೆ, ಆಮೇಲೆ ನಾವು ನಮ್ಮದು ಕೆಲಸದಲ್ಲಿ ಇರುವಂಥ ಚೇಂಜಸ್ ಆಫ್ ಪೊಸಿಷನ್ ಇರ್ಬೋದು, ಅದೆಲ್ಲ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾಗ ಈ ರೀತಿ ಪ್ರಾಬ್ಲಮ್ನ ಬರೋದನ್ನು ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು. ಮೇ ಬಿ 30 ಏಜಲ್ಲಿ ಬರೋದನ್ನು 40 ಏಜ್ 45 ಏಜ್ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದು. ಆ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ವೆರಿಕೋಸ್ ವೈನ್ಸಿಂದ ಬಳಲ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದಾರೆ, ಮಾತನಾಡ್ಬೋದು. ಎಸ್ ಡಾಕ್ಟರ್, ವೆರಿಕೋಸ್ ವೈನ್ಸ್ ಕುರಿತಾಗಿ ಮಾತನಾಡ್ತಾ ಇದ್ವಿ. ನೀವು ಹೇಳಿದ್ರೆ ಅನುವಂಶವಾಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಇದೀಗ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮಗುಗೆ ಬರುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿರುತ್ತೆ? ಇವಾಗ ಅದೇ ಆ ಮಗುದು ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮಗು ಚೆನ್ನಾಗಿ ಅವ್ರದ್ದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದೆ, ಅವ್ರದ್ದು ಏನು ಹೇಳೋದು ಎಕ್ಸಸೈಸ್ ಆಗೋದಾಗಲಿ, ಡಯಟ್ ಪ್ಲಾನಿಂಗ್ಸ್ ಆಗಲಿ, ಇದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ ಅಂದಿದ್ದಾಗ ಈ ಪ್ರಾಬ್ಲಮ್ ಎಲ್ಲ ಬೇಗ ಅವರಿಗೆ ಬರಬೇಕು ಅಂತ ಅವಶ್ಯಕತೆ ಇರಲ್ಲ. ಬಟ್ ಇನ್ ಕೇಸ್ ಆಫ್ ಹೇಗಾಗುತ್ತೆ, ಇವಾಗ ಆ ಮಗುಗೆ ಲೈಕ್ ಅವ್ರದ್ದೊಂದು 30+ ಏಜ್ ಆಯಿತು, ಮತ್ತು ಅವ್ರದ್ದು ಲೈಫ್ ಸ್ಟೈಲ್ ಚೆನ್ನಾಗಿ ಆಗ್ತಾ ಇಲ್ಲ. ಸೊ ಇದೊಂದು ಆ್ಯಡ್ ಆನ್ ಬೆನಿಫಿಟ್ಸ್ ಥರ ಆಗುತ್ತೆ ಈ ಫ್ಯಾಮಿಲಿ ಹಿಸ್ಟ್ರಿ ಅಂತ ಇರೋದು. ಸೊ ಖಂಡಿತವಾಗಲೂ ಅವರಿಗೆ ವೆರಿಕೋಸ್ ವೇನ್ ಬರೋದಕ್ಕೆ ಸಾಧ್ಯತೆ ಇದೆ. ಮತ್ತು ಏನಂದರೆ ಇವಾಗ ಅದೇ ಅನುವಂಶೀಯವಾಗಿ ಬರೋದಕ್ಕೆ ನಾವು ಎಲ್ಲದಕ್ಕೇನೂ ಅನುವಂಶೀಯವಾಗಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಏನಂದರೆ ಕೆಲವು ಟೈಮ್ ನಮ್ಮದು ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂದರೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು. ಈವನ್ ನಮ್ಮದು ಹೇರ್ ಫಾಲ್ ಆದ್ರೂ ಎಲ್ಲನೂ ನಾವು ಹಾಗೆ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದೆ ಅಂದರೆ ಅದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಓಕೆ, ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ? ಇವಾಗ ಅದೇ ಜಂಕ್ ಫುಡ್ ಜಾಸ್ತಿ ತಗೊಳ್ಳೋದು, ಇವನ್ ಆಲ್ಕೋಹಾಲ್ ಇರೋದು, ಸ್ಮೋಕಿಂಗ್ ಇರೋದು, ಬೇರೆ ಯಾವ ರೀತಿಯಲ್ಲಿರೋ ಅಡಿಕ್ಷನ್ ಥರ ಏನಾದರೂ ನಿಮಗೆ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಬೇಕು. ಆಮೇಲೆ ಫೈಬರ್ ರಿಚ್ ಇರುವಂಥ ಫುಡ್ ಐಟಮ್ಸ್ನ ಜಾಸ್ತಿಯಾಗಿ ನೀವು ಕನ್ಸ್ಯೂಮ್ ಮಾಡಬೇಕು. ಆಮೇಲೆ ಸಾಲ್ಟ್ ಜಾಸ್ತಿ ಇರುವಂಥ ಐಟಮ್ಸ್ ಇರುತ್ತೆ. ಇವನ್ ನಾವು ಜಂಕ್ ಫುಡ್ ತಿನ್ನುವಾಗ ಅದರಲ್ಲೆಲ್ಲ ಸ್ವಲ್ಪ MSG ಅಂತೆಲ್ಲ ಆ್ಯಡ್ ಆನ್ ಆಗಿರುತ್ತೆ, ಸ್ವಲ್ಪ ಟೇಸ್ಟಿಂಗ್ ಏಜೆಂಟ್ಸ್ ಥರ. ಅದು ನಾರ್ಮಲಿ ಅದು ಸಾಲ್ಟ್ ಆಗಿಯೇ ಇರುತ್ತೆ. ಸೊ ಆ ರೀತಿ ಇರೋ ಲೈಕ್ ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥ ಫುಡ್ ಐಟಮ್ಸ್ ಇರುವಂಥದ್ದು ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಪ್ರೊಸೆಸ್ಡ್ ಫುಡ್ ಎಲ್ಲ ಬರುತ್ತೆ, ಅದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ನಾವು ಎಷ್ಟು ಹೆಲ್ದಿಯಾಗಿ ನಮ್ಮದು ಲೈಫ್ ಸ್ಟೈಲ್, ಎಷ್ಟು ಹೆಲ್ದಿಯಾಗಿ ನಾವು ಲೈಕ್ ನಮ್ಮದು ಊಟನ ತಿಂತಿರೋ ಅಷ್ಟು ಚೆನ್ನಾಗಿ ನಮ್ಮದು ಹೆಲ್ತ್ ಕೂಡ ಇರುವಂಥದ್ದು. ಈವನ್ದು ನಮ್ಮದು ಈ ರೀತಿ ಬರುವಂಥ ಕಾಯಿಲೆಗಳಿಗೆ, ಈ ರೀತಿ ಇರುವಂಥ ಡಿಸೀಸ್ ಕಂಡೀಷನ್ಸನ್ನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಈವನ್ದು ನೀವು ಆ ರೀತಿ ಮಾಡಿದ್ರೂ ನಿಮಗೆ ಬರ್ತಾ ಇದೆ ಅಂದರೆ ಅದಕ್ಕೆ ಈ ರೀತಿ ಅನುವಂಶೀಯವಾಗಿರುವಂಥದ್ದೊಂದು ಮೇಜರ್ ಆಗಿರುವಂಥ ಕಾರಣವಾಗಲೇ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಅದಕ್ಕೆ ಇರುವಂಥ ರೀತಿಯಲ್ಲಿ ಮೆಡಿಸಿನ್ಸ್ನ ಮಾಡುವಾಗ ಕಂಪ್ಲೀಟಾಗಿ ನೀವು ಅದನ್ನು ರಿಯಶ್ಯೂರೆನ್ಸ್ ಮಾಡಿ ಕಂಪ್ಲೀಟಾಗಿ ಅದನ್ನು ರಿಕವರ್ ಆಗ್ಬೋದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ನಾವು ಮಾಡೋ ಆಕ್ಯುಪೇಷನಿಂದನೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಲೆಕ್ಚರರ್ಸ್ ಆಗಿರಬಹುದು, ಇಲ್ಲ ಕಂಡಕ್ಟರ್ಸ್ ಆಗಿರ್ಬೋದು, ಆ ರೀತಿ. ಬಟ್ ಅವ್ರ ಜಾಬೇ ಅದಾಗಿರುತ್ತೆ, ದೇ ಕಾಂಟ್ ಎಸ್ಕೇಪ್ ಫ್ರಮ್ ದಟ್. ಸೊ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ನ ಅವ್ರು ಫಾಲೋ ಮಾಡ್ಬೋದು ಅಂತ? ಇವಾಗ ಪ್ರಿಕಾಷನರಿ ಮೆಷರ್ಸ್ ಅಂತ ಬಂದಾಗ ಇವಾಗ ಅದೇ ಅವರಿಗೆ ಇವಾಗ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋರು ಅಂದರೆ ಇದೆ ಕಂಡಕ್ಟರ್ಸ್ ಇರ್ಬೋದು, ಟೀಚಿಂಗ್ ಪ್ರೊಫೆಷನಲ್ಸ್ ಇರ್ಬೋದು. ಸೊ ಅವರಿಗೆ ನಾವೇನು ಹೇಳ್ತೀನಿ ಅಂದರೆ
ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ನೀವು ಪಾಠ ಮಾಡುವಾಗ ಮಧ್ಯದಲ್ಲಿ ಒಂದು 10-15 ಮಿನಿಟ್ಸದು ಬ್ರೇಕ್ ತಗೊಳ್ಳಿ. ಸೊ ದ್ಯಾಟ್ ಆ ಟೈಮಲ್ಲಿ ನೀವು ಕೂತ್ಕೊಳ್ಳಿ. ಆಮೇಲೆ ಮತ್ತೆ ನೀವು ನಿಮ್ಮದು ಇದು ಎಂತ ಹೇಳೋದು ಪಾಠ ಮಾಡೋದನ್ನು ರಿಸೀವ್ ಮಾಡ್ಬೋದು. ಸೊ ಆ ರೀತಿ ನೀವು ಮಾಡುವಾಗ ನಿಮ್ಮದು ಕಾಲಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮದು ಮಸಲ್ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮದು ವೇಯ್ನಲ್ಲಿ ಅಷ್ಟು ಪ್ರೆಷರ್ ಬೀಳಲ್ಲ. ಯಾಕೆ ಕಂಟಿನ್ಯೂಸ್ ಆಗಿ ನಾವು ನಿಂತ್ಕೊಳ್ಳುವಾಗ ನಮ್ಮದು ಇಡೀ ಬಾಡಿ ವೆಯ್ಟ್ ಕೂಡ ನಮ್ಮದು ಕಾಲಲ್ಲಿ ಬೀಳುವಂಥದ್ದು. ಸೊ ಏನಾಗುತ್ತೆ ಅಂದರೆ ಜಾಸ್ತಿ ಆಗಿರುವಂಥ ಪ್ರೆಷರ್ ಬೀಳುತ್ತೆ. ಸೊ ಅದರಿಂದ ಒಂದು 10-15 ಮಿನಿಟ್ಸ್ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ. ಸೊ ಆರಾಮವಾಗಿ ಕೂತ್ಕೊಂಡು ಪಾಠ ಮಾಡಿ. ಆಮೇಲೆ ನೀವು ಮತ್ತೆ ನಿಮ್ಮದು ಲೈಕ್ ಕೆಲವರಿಗೆ ಹೇಗಾಗುತ್ತೆ ಅಂದರೆ ನಿಂತ್ಕೊಂಡು ಮಾಡಿದ್ರೇ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥದ್ದು. ಸೊ ಈವನ್ ನಾವು ಹೇಳ್ತೀವಿ ಈ ರೀತಿ ಮಧ್ಯದಲ್ಲಿ ಕೂತ್ಕೊಳ್ಳಿ, ಲೈಕ್ 10-15 ಮಿನಿಟ್ ಬ್ರೇಕ್ ತಗೊಳ್ಳಿ ಅಂತ ಹೇಳಿದ್ರು ಅವರು ಇಲ್ಲ ಅದೆಲ್ಲ ಆಗಲ್ಲ, ನಮಗೆ ಕಂಟಿನ್ಯೂಸ್ ಆಗಿ ಹಂಗೆ ಮಾಡಿದ್ರೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥದ್ದು. ಈವನ್ ಹಿಂದುಗಡೆ ಲೈಕ್ ಬಿಹೈಂಡ್ ಇರೋ ಮಕ್ಕಳಿಗೆ ಕೂಡ ನೋಡಬೇಕು. ಸೊ ಆ ರೀತಿ ಸ್ವಲ್ಪ ಕನ್ಸರ್ನ್ ಇರೋ ಲೆಕ್ಚರ್ಸ್ ಕೂಡ ಇರುತ್ತವೆ. ಸೊ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ನಾವು ಈ ರೀತಿ ಬ್ರೇಕ್ ತಗೊಂಡು ಮಾಡುವಾಗ ನಮಗೆ ಅಷ್ಟೊಂದು ಪ್ರೆಷರ್ ಬೀಳಲ್ಲ ಕಾಲಲ್ಲಿ. ಸೊ ಅದು ತುಂಬವಾಗಿ ಹೆಲ್ಪ್ಫುಲ್ ಆಗಿರುವಂಥದ್ದು. ಓಕೆ ಡಾಕ್ಟರ್, ಪ್ರಸನ್ನ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಪ್ರಸನ್ನ. ಹಲೋ, ನಮಸ್ತೆ ಸರ್. ಹಾಂ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಕುರಿತಾಗಿ ಮಾತನಾಡಿ. ಹಲೋ ಹಲೋ. ಮೇಡಮ್, ಇದು ವೆರಿಕೋಸ್ ವೇನ್ ಆಗಿತ್ತು ನಂದು ಕಾಲು. ಓಕೆ, ಯಾವಾಗಿಂದ ಇದೆ? ಆಯ್ತು, ಒಂದೂವರೆ ವರ್ಷ 2 ವರ್ಷ ಆಯ್ತು. ಸರ್ಜರಿ ಮಾಡ್ತಿದೀವಿ, ಆದ್ರೂ ಕಾಲು ಊದ್ಕೊಂಡೇ ಇದೆ, ಊತ ಇಳಿತಾ ಇಲ್ಲ ಮೇಡಮ್. ಊತ ಕಮ್ಮಿ ಆಗ್ತಾ ಇಲ್ಲ. ಓಕೆ, ಸರ್ಜರಿ ಕಮ್ಮಿ ಆಗ್ತಾ ಇಲ್ಲ, ಊತ ಒಂಥರ ಪೈನ್ ಇಲ್ಲ, ಗಾಯನೂ ಆಗಿಲ್ಲ, ಚೆನ್ನಾಗಿದೆ. ಸರ್ಜರಿನೂ ಮಾಡ್ಬೇಕು ಜನರಲ್ ಅಲ್ಲಿ, ಆದ್ರೆ ಬಟ್ ಊತ ಹಿಡಿದಲ್ಲ ಮೇಡಮ್. ಊತ ಇನ್ನೂ ಇದೆ. ಸೊ ನಿಮಗೆ ಊತ ಅಂದ್ರೆ ನೀವು ಜಾಸ್ತಿ ಟೈಮ್ ನಿಂತ್ಕೊಳ್ಳುವಾಗ ಬರ್ತಾ ಇದೆಯಾ ಅಥವಾ ನಾರ್ಮಲ್ ಆಗಿ? ಊತ ಹೇಗೆ ಆಗುತ್ತೆ ನಿಮಗೆ? ಜಾಸ್ತಿ ಟೈಮ್ ನಿಂತ್ಕೊಳ್ಳುವಾಗನ, ಜಾಸ್ತಿ ಟೈಮ್ ಕೂತ್ಕೊಂಡು ಕೆಲಸ ಮಾಡುವಾಗನ, ಹೇಗೆ? ಇಲ್ಲ ಇಲ್ಲ, ನಿಂತ್ಕೊಂಡು ಓಡಾಡ್ತಾ ಇರ್ತೀನಿ. ಅಂದ್ರೆ ಬೆಳಗ್ಗೆ ಹೊತ್ತು ಕೂತ್ಕೊಂಡಿರ್ತೀನಿ, ನೈಟ್ ಮಲಗಿದಾಗ ಫುಲ್ ಇಳಿದು ಬಿಡುತ್ತೆ. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಬಂದಷ್ಟು ಊದ್ಕೊಂಡಿರುತ್ತೆ. ನೈಟ್ ಮಲಗದ ಬೆಳಗ್ಗೆ ಎದ್ದಾಗ ಊತ ಹಿಡಿದೋಗಿರುತ್ತೆ ಸ್ವಲ್ಪ. ನೈಟ್ ಮಲಗುವಾಗ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ನೀವು ಕಾಲ್ ಸ್ವಲ್ಪ ನಿಮ್ದು ಪ್ಯಾರಲ್ ಆಗಿರುವಂತದ್ದು. ಸೊ ಆ ಟೈಮಲ್ಲಿ ಊತ ಬಂದು ಕಡಿಮೆ ಆಗುತ್ತೆ. ಇಲ್ಲ ಬೆಳಿಗ್ಗೆ ಇವಾಗ ಇದು ಊತ ಬರೋದು ನಿಮ್ದು ವೆರಿಕೋಸ್ ವೇನ್ ಸಮಸ್ಯೆಯಿಂದಾನೇ ನಿಮಗೆ ಊತ ಬರ್ತಾ ಇರೋದು. ಓಕೆ, ಸೊ ಸರ್ಜರಿ ಮಾಡಿ ನೀವು ಮೇ ಬಿ ಆ ವೇಯ್ನ ನೀವು ಕರೆಕ್ಟ್ ಮಾಡಿರ್ಬೋದು, ಇಲ್ಲ ಮೇ ಬಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ಬೋದು. ಬಟ್ ಏನಂದ್ರೆ ಇನ್ನೂ ನಿಮ್ದು ವೆರಿಕೋಸ್ ವೇನ್ ಸಮಸ್ಯೆ ಇನ್ನೂ ಹಂಗೇನೆ ಇದೆ, ಅದಕ್ಕೆ ನಿಮಗೆ ಊತ ಬರುವಂಥದ್ದು. ಯಾಕೆಂದ್ರೆ ಆ ಎಕ್ಸ್ಟ್ರಾ ಸಾಕ್ಸು ಹಾಕಂತೀನಿ, ಬಟ್ ಏನು ಕಮ್ಮಿನೇ ಆಗ್ತಾ ಇಲ್ಲ. ಸಾಕ್ಸ್ ಎಲ್ಲ ಹಾಕುತ್ತಾರೆ. ಓಕೆ, ಅದು ಹಾಕಿದ್ರೂ ನಿಮಗೆ ಕಮ್ಮಿ ಬರಲ್ಲ ಅದು. ಯಾಕೆ ಅಂದರೆ ನೀವು ಹಾಕುವಾಗ ಮೇ ಬಿ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದು. ಆಮೇಲೆ ತಿರ್ಗಾ ನಿಮಗೆ ಏನಾಗುತ್ತೆ ಅಂದರೆ ನಿಂತ್ಕೊಳ್ಳುವಾಗ ಟುವರ್ಡ್ಸ್ ಗ್ರಾವಿಟಿ ಇರುವಂಥದ್ದು. ಸೊ ಕಾಲಲ್ಲಿ ಇನ್ನೂ ನಿಮಗೆ ಊತ ಜಾಸ್ತಿ ಆಗೋಕ್ಕೆ ಅದು ಕಾರಣವಾಗುತ್ತೆ. ಸೊ ನೀವು ಏನು ಕೆಲಸ ಮಾಡಿದ್ರು ಸುಮ್ಮನೆ ಕೂತ್ಕೊಂಡ್ರು ಕಾಲನ್ನ ಸ್ವಲ್ಪ ಪರ್ಪೆಂಡಿಕ್ಯುಲರ್ ಲೈಕ್ ಪ್ಯಾರಲಲ್ ಆಗಿ ಕೂತ್ಕೊಳ್ಳಿ. ನೀವು ಕಾಲನ್ನ ಸ್ವಲ್ಪ ಮೇಲೆ ಎತ್ತಿಟ್ಟು ಕೂತ್ಕೊಂಡು ನೀವು ಮಾಡಬೇಕಾಗುತ್ತೆ. ಸೊ ದಟ್ ನಿಮ್ಮದು ಕಾಲದ ಊತ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೂ ನಿಮಗೆ ಅದೇ ಇನ್ನೂ ಈ ಪ್ರಾಬ್ಲಮ್ ವೆರಿಕೋಸ್ ವೇನ್ ಇನ್ನೂ ಮೇ ಬಿ ಆಗ್ತಾ ಇರ್ಬೋದು, ನಿಮಗೆ ಬೇರೆ ವೇನಿಗೆ ಅಫೆಕ್ಟ್ ಆಗಿರ್ಬೋದು. ಸೊ ಅದಕ್ಕೆ ಪ್ರಿವೆಂಟಿವ್ ಟ್ರೀಟ್ಮೆಂಟು, ಆಮೇಲೆ ಜೊತೆ ಈ ಒಂದು ಎಕ್ಸಿಸ್ಟಿಂಗ್ ಕಂಡೀಷನಿಗೇನು ಮೆಡಿಸಿನ್ಸ್ ನೆಸೆಸಿಟಿ ಇದೆ. ಸೊ ಹಂಗೆ ನೀವು ಮಾಡ್ತಾ ಮಾಡ್ತಾ ನಿಮ್ಮದು ಊತನೂ ಕಡಿಮೆ ಆಗುತ್ತೆ, ವೆರಿಕೋಸ್ ವೇನ್ ತಿರ್ಗಾ ಬರೋದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಪ್ರಸನ್ನ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಮಂಡ್ಯದಿಂದ ಶ್ವೇತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಕುರಿತಾಗಿ ಮಾತನಾಡಿ. ಹಲೋ ಹಲೋ. ಹೇಳಿ ಶ್ವೇತಾ. ಮೇಡಮ್, ನಮ್ದು ಅದೇ ವೆರಿಕೋಸ್ ಇತ್ತು ಕಾಲಲ್ಲಿ. ಓಕೆ, ಅದು ಯಾವ ತರ ಟ್ರೀಟ್ಮೆಂಟ್ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಅದು ಓಕೆ, ನೀವು ಟ್ರೀಟ್ಮೆಂಟ್ ಏನು ಮಾಡಲಿಲ್ವ ಇಷ್ಟುವರೆಗೂ? ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ ಮೇಡಮ್, ಅದಕ್ಕೆ ತಗೊಳ್ಳಿಲ್ವಾ? ಓಕೆ, ಸೊ ನಿಮಗೆ 2 ಕಾಲಲ್ಲಿನೂ ಇದೆಯಾ, ಬರೀ ಒಂದೇ ಕಾಲಲ್ಲಿ ಇದೆಯಾ? 2 ಕಾಲಲ್ಲೂ ಇದೆ ಮೇಡಮ್. ಓಕೆ, ನೀವು ಕೆಲಸ ಏನು ಮಾಡ್ತಿದ್ದೀರಾ? ಹೌಸ್ ವೈಫ್ ಇದ್ದಾರೆ. ಹೌಸ್ ವೈಫ್ ಆದ್ರೂ ಬರುತ್ತೆ, ಯಾಕೆ ನಾವು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರ್ತೀವಿ. ಸೊ ಎನಿವೆ ನಮಗೆ ಈ ರೀತಿ ವೆರಿಕೋಸ್ ಪ್ರಾಬ್ಲಮ್ ಬರೋಕ್ಕೆ ಇರುತ್ತೆ. ಆಮೇಲೆ ನಿಮ್ಮದು ಜೆಂಡರ್ ನೋಡಿದರೆ ಮಹಿಳೆಯರಲ್ಲಿ ಜಾಸ್ತಿಯಾಗಿ ನಾವು ಇದನ್ನು ಕಾಣ್ಬೋದು. ಬಟ್ ಏನಂದರೆ ಇದನ್ನು ನಾವು ಕಂಪ್ಲೀಟಾಗಿ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ನಿಮಗೆ ಇದರಿಂದ ತುಂಬ ಪ್ರಾಬ್ಲಮ್ಸ್ ಬರೋದಕ್ಕೆ ಇರುತ್ತೆ ಇನ್ ಫ್ಯೂಚರಿಗೆ. ಸೊ ಅದಕ್ಕೆ ಮೆಡಿಸಿನ್ಸ್ ನೀವು ಮಾಡಲೇಬೇಕಾಗುತ್ತೆ. ತುಂಬ ದಪ್ಪಾಗಿ ಕಾಣಿಸ್ತಾ ಇದೆಯಾ ಅಥವಾ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ? ಮೇಡಮ್, ನಾರ್ಮಲ್ ಕಾರ್ ಇದೆಯಲ್ಲ ಅದೇ ತರ ಕಾಣಿಸ್ತಾ ಇದೆ ಮೇಡಮ್. ನಿಮ್ಗೆ ದಪ್ಪ ಕಾಣಿಸ್ತಾ ಇಲ್ಲ. ದಪ್ಪಾಗಿ ಏನು ಕಾಣಿಸ್ತಾ ಇಲ್ಲ. ಓಕೆ, ಸೊ ನಿಮಗೆ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ ಇರ್ಬೋದು, ಬಟ್ ಏನಂದರೆ ಅದಕ್ಕೆ ಮೆಡಿಸಿನ್ಸ್ ನೀವು ಮಾಡಬೇಕಾಗುತ್ತೆ.
ಸೊ ನೀವು ನಮ್ಮ ಕ್ಲಿನಿಕ್ಕಿಗೆ ಬಂದು ಭೇಟಿಯಾಗಿ, ಸೊ ನಾವು ಅದನ್ನು ಕರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಹೇಳ್ತೀವಿ ನಿಮಗೆ ಟ್ರೀಟ್ಮೆಂಟ್ ಹೇಗೆ ಇರಬೇಕು, ಎಷ್ಟು ಮಟ್ಟಕ್ಕೆ ಲೈಕ್ ಟ್ರೀಟ್ಮೆಂಟ್ ಎಷ್ಟು ವರ್ಷಕ್ಕೆ ಎಲ್ಲ ಮಾಡಬೇಕಾಗುತ್ತೆ ಅಂತೆಲ್ಲ ನಾವು ಡೀಟೇಲಾಗಿ ಹೇಳ್ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ದಟ್ ಇರೋದನ್ನು ನಾವು ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಜೊತೆಯಲ್ಲಿ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೂಡ ಇರುವಂಥದ್ದು. ಥ್ಯಾಂಕ್ ಯು ಶ್ವೇತಾ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಹೋಮಿಯೋ ಕೇರ್ನಲ್ಲಿ ಈ ವೆರಿಕೋಸ್ ವೈನ್ ಸಮಸ್ಯೆಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ಸಿಗುತ್ತೆ? ಹೋಮಿಯೋ ಕೇರಲ್ಲಿ ನಾವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೀನಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಇವಾಗ 2 ಲೈಕ್ ಪೇಷಂಟ್ಸ್ನ ಫೋನ್ ಮಾಡಿದ್ದೀವಿ. ಸೊ 2 ಜನಗಳಲ್ಲಿ ಒಂದು ಜೆಂಡರ್ ವೈಸ್ ನೋಡುವಾಗ ಮಹಿಳೆ ಇರುತ್ತೆ, ಒಂದು ಇದರಲ್ಲಿ ಮೇಲ್ ಪೇಷಂಟ್ ಇದೆ. ಸೊ ಹೇಗಾಗುತ್ತೆ, ಈವನ್ ಜೆಂಡರ್ ವೈಸಲ್ಲಿನೂ ನಾವು ಕನ್ಸಿಡರ್ ಮಾಡುವಾಗ ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗಿರುವಂಥದ್ದು. ಆಮೇಲೆ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀನಿ, ಸಿಂಪ್ಟಮ್ಸ್ ಅಂತ ಹೇಳ್ತೀನಿ. ಸೊ ಅದು ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅದ್ರ ಮೇಲೆ ನಮ್ಮದು ಮೆಡಿಸಿನ್ಸ್ ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಒಂದೊಂದು ಪೇಷಂಟನ್ನು ನಾವು ಡಿಫ್ರೆಂಟಾಗಿ ಕನ್ಸಿಡರ್ ಮಾಡ್ತೀನಿ. ಸೊ ಹಾಗೆ ಕನ್ಸಿಡರ್ ಮಾಡುವಾಗ ಆ ಪೇಷಂಟದು ಔಟ್ಕಮ್ ಲೈಕ್ ಆ ಒಂದು ಟ್ರೀಟ್ಮೆಂಟ್ ಔಟ್ಕಮ್ ಕೂಡ ಡಿಫ್ರೆಂಟ್ ಆಗುವಂಥದ್ದು. ಕೆಲವರಿಗೆ ಲಾಂಗ್ ಸ್ಟ್ಯಾಂಡಿಂಗ್ 6 to 7 ಇಯರ್ಸಿಂದ ಮೇ ಬಿ ವೆರಿಕೋಸ್ ವೇನ್ ಇದ್ದವರು ಇರ್ತಾರೆ. ಕೆಲವರಿಗೆ ರೀಸೆಂಟಾಗಿ ಒಂದು 1 year ಅಥವಾ 6 monthಿಂದ ಮೇ ಬಿ ಡಯಾಗ್ನೋಸ್ ಮಾಡಿರೋರು ಇರ್ತಾರೆ. ಈವನ್ದು ಸರ್ಜರಿ ಆಗಿರೋರು ಕೂಡ ಇರ್ತಾರೆ. ಸೊ ಹೇಗೆ ಆಗುತ್ತೆ ಅಂದರೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಬಂದು ಅಲ್ಲೆಲ್ಲ ಡಿಫ್ರೆಂಟಾಗಿ ಇರುವಂಥದ್ದು. ಬಟ್ ಏನಂದರೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಅವರದ್ದು ಎಕ್ಸಿಸ್ಟಿಂಗ್ ವೆರಿಕೋಸ್ ವೇನ್ ಪ್ರಾಬ್ಲಮ್ ಏನಿದೆಯೋ ಅದಕ್ಕೇನು ವಾಸಿ ಆಗುವಂಥದ್ದು. ಜೊತೆಯಲ್ಲಿ ಪ್ರಿವೆಂಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಕೊಡ್ತೀವಿ. ಸೊ ಏನಾಗುತ್ತೆ ಅಂದರೆ ರಿಕರೆನ್ಸ್ ಬರುವಂಥ ಸಾಧ್ಯತೆನ ನಾವು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡಿ ಕೊಡ್ತೀವಿ. ಆಮೇಲೆ ಏನಂದರೆ ಇವಾಗ ಅವ್ರಿಗೆ ಮೇಂಟೈನಿಂಗ್ ಕಾಸ್ಟ್, ಇವಾಗ ನೀವು ಆಲ್ರೆಡಿ ಹೇಳಿದ್ದೀರಾ, ಇವಾಗ ಟೀಚರ್ಸ್ ಇರ್ಬೋದು, ಸೊ ಕಂಡಕ್ಟರ್ಸ್ ಇರ್ಬೋದು, ಸೊ ಅವ್ರದ್ದು ಕೆಲಸ ಅವರು ಎನಿವೇ ಮಾಡಲೇಬೇಕಾಗುತ್ತೆ. ಸೊ ಅವರಿಗೆ ನಾವು ಮೇಂಟೈನಿಂಗ್ ಕಾಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಅವರದ್ದು ಕೆಲಸ ಅವರು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಜೊತೆಯಲ್ಲಿ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಏನಂದರೆ ಆ ಮೇಂಟೈನ್ ಕೋರ್ಸ್ ಹಾಗೆ ಇರೋದರಿಂದ ಲೈಕ್ ಮೇಂಟೈನ್ ಆಗೋದರಿಂದ ನಾವು ಟ್ರೀಟ್ಮೆಂಟ್ ಕೊಡುವಾಗ ಸ್ವಲ್ಪ ಹೈಯರ್ ಇದರಲ್ಲಿ ನಾವು ಕೊಡಬೇಕಾಗುತ್ತೆ. ಫಾರ್ ಕ್ವೈಟ್ ಲಾಂಗ್ ಪೀರಿಯಡ್ಗೆ ಹೋಗಬೇಕಾಗುತ್ತೆ. ಸೊ ದಟ್ ಏನಾಗುತ್ತೆ, ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಇವೆಂಚುಯಲ್ ಆಗಿ ಇಂಪ್ರೂವ್ ಆಗುವಂಥದ್ದು. ಮೇ ಬಿ ಸಡನ್ ಆಗಿ ಇಂಪ್ರೂವ್ಮೆಂಟ್ ಬರಲ್ಲ ಅಂತಿದ್ರು. ಬಟ್ ಏನಂದರೆ ಇವೆಂಚುಯಲ್ ಆಗಿ ಇಂಪ್ರೂವ್ಮೆಂಟ್ ಬರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ನಾವು ಆ ಒಂದು ಪ್ರಾಬ್ಲಮ್ನ ಕಂಪ್ಲೀಟಾಗಿ ರಿಕವರ್ ಕೂಡ ಆಗುವಂಥದ್ದು. ಸೊ ಆ ರೀತಿ ಟ್ರೀಟ್ಮೆಂಟ್ ನಾವು ಹೋಮಿಯೋ ಕೇರಲ್ಲಿ ಪ್ರೊವೈಡ್ ಮಾಡ್ತೀವಿ. ಓಕೆ, ಇನ್ನು ವೆರಿಕೋಸ್ ವೇನ್ಸ್ ಅಂತ ಬಂದಾಗ ಹೋಮಿಯೋಪತಿಗೂ ಮತ್ತು ಇಂಗ್ಲೀಷ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸ ಏನು? ಇವಾಗ ಅಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಹೇಗಿರುತ್ತೆ ಅಂದರೆ ಅವರಲ್ಲಿ ಈ ರೀತಿ ವೆರಿಕೋಸ್ ವೇನಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥ ರೀತಿ ಇಂಟರ್ನಲ್ ಮೆಡಿಕೇಷನ್ಸ್ ಏನೂ ಇರಲ್ಲ. ಅವರಿಗೆ ಇರುವ ಪ್ರೊಸೀಜರ್ಸ್ ಏನೆಲ್ಲ ಇದೆ ಅಂದರೆ ಸ್ಕ್ಲಿಯೋಥೆರಪಿ ಅಂತ ಇರ್ಬೋದು, ಇಲ್ಲಾಂದರೆ ಈ ರೀತಿ ಸರ್ಜಿಕಲ್ ರಿಮೂವಿಂಗ್ ಲೈಕ್ ಆ ಒಂದು ಪರ್ಟಿಕ್ಯುಲರ್ ವೇನ್ ಸರ್ಜಿಕಲಿ ರಿಮೂವ್ ಮಾಡುವಂಥದ್ದು ಇರ್ಬೋದು. ಸೊ ಆ ರೀತಿ ಟ್ರೀಟ್ಮೆಂಟ್ ಎಕ್ಸ್ಟರ್ನಲ್ ಲೈಕ್ ಏನು ಹೇಳೋದು ಎಕ್ಸ್ಟರ್ನಲ್ ಎಫರ್ಟ್ಸಿಂದ ಮಾಡಬೇಕಾಗುತ್ತೆ. ಬಟ್ ಇನ್ ಹೋಮಿಯೋಪತಿಯಲ್ಲಿ ನಾವು ಹೇಗೆ ಅಂದರೆ ಇಂಟರ್ನಲ್ ಮೆಡಿಸಿನ್ಸ್ನ ಮೋರ್ ಆಫ್ ಡಿಪೆಂಡ್ ಮಾಡ್ತೀವಿ ನಾವು. ಸೊ ಈ ಇಂಟರ್ನಲ್ ಮೆಡಿಸಿನ್ಸಿಂದ ಏನಂದರೆ ನಮ್ಮದು ಒಳಗಡೆ ಇರುವಂಥ ವೆರಿಕೋಸ್ ವೇನ್ ಆಗಿರುವಂಥ ವೇನ್ ವಾಲ್ವ್ ಮತ್ತು ಮಸಲ್ಸ್ ಫಂಕ್ಷನಿಂಗ್ ಇದಕ್ಕೆಲ್ಲ ಇಂಪ್ರೂವ್ಮೆಂಟ್ ಕೊಡೋ ರೀತಿ ಮೆಡಿಸಿನ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಹೇಗೆ ಆಗುತ್ತೆ, ವಿತೌಟ್ ಎನಿ ಇನ್ವೇಸಿವ್ ಲೈಕ್ ನಾವು ಪೇಷಂಟದು ಹೆಲ್ತ್ನೇ ಹಾಳು ಮಾಡ್ದಲೆ, ಅವರಿಗೆ ಏನು ಹೇಳೋದು ಲೈಕ್ ಪ್ರಿಕ್ ಮಾಡೋದಲ್ಲೇ, ಅವರಿಗೆ ಇಂಜುರಿ ಮಾಡೋದಲ್ಲೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಅದಕ್ಕೇ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಬಂದಾಗ ಜೆಂಟಲ್ ಆಗಿರುತ್ತೆ, ಹಾರ್ಮೋನಿಯಸ್ ಆಗಿರುವಂಥದ್ದು ಅಂತ ರೀತಿ ಹೇಳ್ತೀವಿ. ಸೊ ವಿತೌಟ್ ಹಾರ್ಮಿಂಗ್ ದ ಪೇಷಂಟ್ ನಾವು ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ. ಬಟ್ ಏನಂದರೆ ನಿಮಗೆ ಒಂದು ಓವರ್ನೈಟ್ ಅಥವಾ ಮಿಡ್ ನೈಟ್ ಇಂಪ್ರೂವ್ಮೆಂಟ್ ಏನೂ ಬರಲ್ಲ. ಯಾಕೆ ಅಂದರೆ ಇಂಗ್ಲೀಷಲ್ಲಿ ನಾವು ನೋಡುವಾಗ ಇವತ್ತು ಮಾಡಿದರೆ ನಾಳೆಗೇ ನಿಮಗೆ ಇಂಪ್ರೂವ್ಮೆಂಟ್ ಕಾಣುವಂಥದ್ದು. ಬಟ್ ಇನ್ ಕೇಸ್ ಆಫ್ ಹೋಮಿಯೋಪತಿ ಇಟ್ ವಿಲ್ ಟೇಕ್ ಟೈಮ್. ಬಟ್ ಏನಂದರೆ ನೀವು ಟೈಮ್ ಕೊಟ್ಟರೆ 100% ನಿಮಗೆ ಇಂಪ್ರೂವ್ಮೆಂಟ್ ಬರುವಂಥದ್ದು. ಓಕೆ ಡಾಕ್ಟರ್, ಇದನ್ನು ಇಗ್ನೋರ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗುತ್ತೆ ಅಂದರೆ ಅದನ್ನು ನಾನು ಆಲ್ರೆಡಿ ಹೇಳಿದೆ, ಬ್ಲಡ್ ಕ್ಲಾಟ್ ಆಗುವಂಥದ್ದು. ಸೊ ಈ ಬ್ಲಡ್ ಕ್ಲಾಟ್ ಏನಾದರೂ ಆಗಿಬಿಟ್ಟು ಇದು ಲಂಗ್ಸ್ಗೆ ಹೋಗುವಂಥದ್ದು ಅಥವಾ ಹಾರ್ಟ್ ಕಡೆಗೆ ಹೋಗುವಂಥ ಬಂದಾಗ ನಮಗೆ ಪಲ್ಮೊನರಿ ಎಂಬೋಲಿಸಮ್ ಅಂತ ಒಂದು ಕಂಡೀಷನ್ಸ್ ಬರ್ಬೋದು. ಕಂಪ್ಲೀಟಾಗಿ ನಮ್ಮದು ಬ್ಲಡ್ದು ಫ್ಲೋ ಬಂದು ಕಂಪ್ಲೀಟಾಗಿ ಬ್ಲಾಕ್ ಆಗುವಂಥದ್ದು, ಅದರಿಂದ ನಮಗೆ ಕಾರ್ಡಿಯಾಕ್ ಅರೆಸ್ಟ್ ಬರುವಂಥದ್ದು. ಸೊ ಈ ರೀತಿ ನಮ್ಮದು ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಬರೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ಕೆಲವರಿಗೆ ಏನಾಗುತ್ತೆ, ವೀನಸ್ ಅಲ್ಸರ್ ಬರುವಂಥದ್ದು, ಅದೇ ನಮಗೆ ನವೆ ಬರುವಂಥದ್ದು ಇದೆ. ಸೊ ನವೆ ಮಾಡುವಾಗ ರೇರ್ ಆಗಿ ಎಲ್ಲ ಬ್ಲೀಡಿಂಗ್ ಕಾಣುವಂಥದ್ದು. ಬಟ್ ಬ್ಲೀಡಿಂಗ್ ಆಗುವಾಗ ಆ ಪೇಷಂಟಿಗೆ ಜೊತೆ ಡಯಾಬಿಟಿಸ್ ಕಂಡೀಷನ್ ಇತ್ತು ಅಂತ ಇದ್ದಾಗ ಈ ರೀತಿ ಬ್ಲೀಡಿಂಗ್ ಆಗಿದ್ರೆ ಮತ್ತು ಈ ಬ್ಲೀಡಿಂಗಲ್ಲಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಅಮೌಂಟ್ ಜಾಸ್ತಿ ಇರೋದ್ರಿಂದ ಬೇಗ ಗಾಯ ವಾಸಿ ಆಗಲ್ಲ. ಸೊ ಹಾಗೆ ಇದ್ದಾಗ ನಮಗೆ ವೇನಸ್ ಅಲ್ಸರ್ ಅಂತ ವೆರಿಕೋಸ್ ಅಲ್ಸರ್ ಎಲ್ಲ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಲ್ಲ ಬಂದಾಗ ಇಟ್ ವಿಲ್ ಲೈಕ್ ಅದು ಚೇಂಜ್ ಆಗುತ್ತೆ, ಮೇ ಬಿ ಡಯಾಬಿಟಿಕ್ ಗ್ಯಾಂಗ್ರೀನ್ ಆಗ್ಬೋದು. ಸೊ ಆ ರೀತಿ ಕಂಡೀಷನ್ ಆಗಿ ಚೇಂಜ್ ಮಾಡೋಕ್ಕೆ ಲೈಕ್ ಚಾನ್ಸಸ್ ಇರುತ್ತೆ.
ಆಮೇಲೆ ನಾವು ಆಂಪ್ಯುಟೇಷನ್ ಮಾಡಬೇಕು, ಅದು ಕಟ್ ಮಾಡಬೇಕಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್. ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಕೂಡ ಇರುವಂಥದ್ದು. ಸೊ ಹಾಗಾಗಿ ವೆರಿಕೋಸ್ ವೇನ್ ಬಂತು ಅಂದರೆ ಅದನ್ನು ಸಿಂಪಲಾಗಿ ನಾವು ತಗೋಬಾರ್ದು. ಈವನ್ ಅದು ನಮಗೆ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಕೂಡ ಎಂಡಪ್ ಆಗೋಕ್ಕೆ ಸಾಧ್ಯತೆ ಇರುವಂಥ ಒಂದು ಕಾಯಿಲೆ. ಸೊ ಅದಕ್ಕೆ ಲೈಕ್ ಮೇಜರ್ ಆಗಿ ನಾವು ಚೆನ್ನಾಗಿರುವಂಥ ಮೆಡಿಸಿನ್ಸು ವಿತ್ ಒಳ್ಳೆ ಕೇರ್ ಕೊಟ್ಟು ಟ್ರೀಟ್ಮೆಂಟ್ ಮಾಡುವಾಗ ಮಾತ್ರ ಅದಕ್ಕೆ ಇಂಪ್ರೂವ್ಮೆಂಟ್ ಬರುವಂಥದ್ದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೈನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ವೆರಿಕೋಸ್ ವೈನ್ಸ್ ಇಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.